ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಓಕೆ, ಈ ಸೆಷನಲ್ಲಿ ನಾವು ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ನೋಡೋಣ. ಓಕೆ, ಅದು ವಿತೌಟ್ ಯೂಸಿಂಗ್ ಎನಿ ಫಾರ್ಮುಲಾ ಏಜ್ ರಿಲೇಟೆಡ್ ಪ್ರಾಬ್ಲಮ್ ನೋಡೋಣ. ಈ ಅಂದರೆ ನೀವು ರಿಪೀಟ್. ಓಕೆ, ಮೊದಲನೇ ಕ್ವಶನ್ಕಿಂತ ಮುಂಚೆ ನಾನು ಕೆಲವು ಇಂಪಾರ್ಟೆಂಟ್ ನೋಟ್ ಕೊಡ್ತೀನಿ. ಏನು ಅಂದರೆ, ಸೊ ಎನಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬೇಕಂದ್ರೆ 2 ವರ್ಡ್ಸ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು. ಒಂದು ಎಗೋ, ಅನದರ್ ಒನ್ ಈಸ್ ಹೆನ್ಸ್. ಎಗೋ ಅಂಡ್ ಹೆನ್ಸ್, ಈ ಎರಡು ವರ್ಡ್ನ ನೀವು ತಲೆ ಹಿಡ್ಕೋಬೇಕು. ಓಕೆ, ಎಗೋ ಅಂದರೆ ಯಾವಾಗಲೂ ಹಿಂದಿಂದು, ಅಂದರೆ ಪ್ರೀವಿಯಸ್ ಅಂದರೆ 3 ವರ್ಷದಿಂದೆ, ಇಷ್ಟಿದ್ದ 4 ವರ್ಷದಿಂದೆ, 5 ವರ್ಷದಿಂದೆ, ಆ ಥರ ಬರುತ್ತೆ. ಹೆನ್ಸ್ ಅಂದರೆ ಯಾವಾಗಲೂ ಫ್ಯೂಚರ್ ಮೀನ್ಸ್ 3 ವರ್ಷ ಆದಮೇಲೆ, 4 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಇಷ್ಟು ರೇಷಿಯೋ ಇತ್ತು, ಇವಾಗ ಎಷ್ಟಿದೆ, ಅಥವಾ 3 ವರ್ಷ ಆದಮೇಲೆ ಎಷ್ಟಾಗುತ್ತೆ ರೇಷಿಯೋ, ಆ ಥರ. ಓಕೆ, ನಾನಿಲ್ಲಿ ಏನು ಮಾಡ್ತೀನಿ, ಯಾವಾಗಲೂ ಎಗೋನ ಮೈನಸ್ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ಕೊತೀನಿ, ಆ್ಯಂಡ್ ಹೆನ್ಸ್ನ ಪಾಸಿಟಿವ್ ಸಿಂಬಲಿಂದ ರೆಪ್ರೆಸೆಂಟ್ ಮಾಡ್ಕೊತೀನಿ, ಆ್ಯಂಡ್ ಪ್ರೆಸೆಂಟ್ನ PRE ಸಿಂಬಲ್ ಅಂತ ನಾನು ರೆಪ್ರೆಸೆಂಟ್ ಮಾಡ್ಕೊತೀನಿ. ಓಕೆ, ನೆಕ್ಸ್ಟು ನೀವು ಯಾವಾಗಲೂ ರೇಷಿಯೋನೇ ಜಾಸ್ತಿ ಕೇಳ್ತಾನೆ. ದಿಸ್ ಇಸ್ ದ NTA ಹೈ ಲೆವೆಲ್ ಕ್ವಶನ್. NTA ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾನು ಮಾಡ್ತಿರೋದು ಹೈ ಲೆವೆಲ್ ಕ್ವಶನ್ಸೇ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, A:B ಅಂತ ಬಿಡ್ತಾರೆ. ಅವ್ರದ್ದು ಪ್ರೆಸೆಂಟ್ ಏಜ್ ಬಂದ್ಬಿಟ್ಟು 6:4. ಓಕೆ, ಆ್ಯಂಡ್ ದೆನ್ ದ ಟೋಟಲ್ ಏಜ್ ಆಫ್ A ಆ್ಯಂಡ್ B ಈಸ್ 100 ಅಂತ ಕೊಟ್ಟಿದ್ದಾನೆ. ಸೊ ನಾವು A ಮತ್ತು B ಅವರಿಬ್ಬರದು ಏಜಸ್ ಏನು ಅಂತ ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್ A ಏಜ್ ಕಂಡುಹಿಡಬೇಕು ಅಂದರೆ ನಾವು ಟೋಟಲ್ ಏನಿದೆ 100 ಇಂಟು ಇಲ್ಲೇನಿದೆ ಏಜ್ ರೇಷಿಯೋ ಏನಿದೆ ಆ ರೇಷಿಯೋ ಬರ್ಕೋಬೇಕು. 6 + 4 ಬರ್ಕೋಬೇಕು. ಟೋಟಲ್ ರೇಷಿಯೋ ಬರ್ಕೋಬೇಕು. 6 + 4 ಬಂದ್ಬಿಟ್ಟು 10 ಆಗುತ್ತೆ. ಸೊ 10 0 ಹೋದರೆ 60 ಇಯರ್ಸ್ ಏಜ್ ಆಗುತ್ತೆ. 100ಅಲ್ಲಿ 60 ಕಳೆದ್ರೆ B = 40 ಇಯರ್ಸ್. ಸೊ 100 ಇಯರ್ಸ್ ಆಗುತ್ತೆ. ಓಕೆ, ಸಿಮಿಲರ್ಲಿ ಈಗ ಟೋಟಲ್ ನಮಗೆ ಗೊತ್ತಿರಲ್ಲ, ಯಾವುದಾದ್ರೂ ಒಂದು A ಅಥವಾ B ಇದು ಕೊಟ್ಟಿರ್ತಾನೆ ನಮಗೆ. ಇವಾಗ ಏನು ಮಾಡ್ತಾನೆ, ಇದೇ ಫಾರ್ಮುಲಾ ಹಾಕ್ಕೊಳ್ಳಿ. A ನಮಗೆ 60 ಅಂತ ಕೊಟ್ಟಿದ್ದಾನೆ, ಬಟ್ ಟೋಟಲ್ ಕೊಟ್ಟಿಲ್ಲ ನಮಗೆ. ವಿ ಡೋಂಟ್ ನೋ ಟೋಟಲ್ ಏಜ್. ಓಕೆ, 60 = ಟೋಟಲ್ ರೆಪ್ರೆಸೆಂಟೆಡ್ T ಇಂಟು 6/10. 6 is A's ratio, 10 is production of 6 ಮತ್ತು A and B ರೇಷಿಯೋ ಟೋಟಲ್ ಬರುತ್ತೆ. ಓಕೆ, ಸೊ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ T = 60 ಇಂಟು 10 / 6 ಆಗುತ್ತೆ. 6 ಟೋಟಲ್ = 100. ಓಕೆ, ನಮಗೆ A 60 ಗೊತ್ತಿದೆ, ಟೋಟಲ್ ಬಂತು, ಟೋಟಲ್ 100 ಆಯಿತು. B = 40. ಈ ಸಿಂಪಲ್ ಫಾರ್ಮುಲಾ ನೀವು ನೆನ್ಪಿಟ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಫಸ್ಟ್ ಕ್ವಶನಲ್ಲಿ ಏನು ಹೇಳ್ತಾನೆ, ಪ್ರೆಸೆಂಟ್ ಏಜ್. ನೀವು ಗಮನವಿಟ್ಟು ಓದಬೇಕು ಯಾವಾಗಲೂ ಏಜ್ ಕ್ವಶನಲ್ಲೇ ಆನ್ಸರ್ ಇರುತ್ತೆ. ಪ್ರೆಸೆಂಟ್ ಏಜಸ್ ಆಫ್ ಸಮೀರ್ ಆ್ಯಂಡ್ ಆನಂದ್ ಆರ್ ಇನ್ ದ ರೇಷಿಯೋ 5:4 ರೆಸ್ಪೆಕ್ಟಿವ್ಲಿ. ಅಂದರೆ ಈಗಿಂದು. ಓಕೆ, 3 years ಎನ್ಸ್ ನೋಡಿ, 3 years ಎನ್ಸ್ ಅಂದರೆ 3 ವರ್ಷ ಆದಮೇಲೆ ದ ರೇಷಿಯೋ ಆಫ್ ದರ್ ಏಜಸ್ ವಿಲ್ ಬಿಕಮ್ 11:9. 3 ವರ್ಷ ಆದಮೇಲೆ ದ ರೇಷಿಯೋ ಏನಾಗುತ್ತೆ, 11:9 ಆಗುತ್ತೆ. ವಾಟ್ ಈಸ್ ಆನಂದ್ಸ್ ಪ್ರೆಸೆಂಟ್ ಏಜ್ ಇನ್ ಇಯರ್ಸ್. ಓಕೆ, ಆನಂದ್ ಪ್ರೆಸೆಂಟ್ ಏಜ್ ಏನು ಅಂತ ಕೇಳ್ತಾ ಇದ್ದಾನೆ. ಓಕೆ, ಬರ್ಕೊಳ್ಳೋಣ. ಸಮೀರ್ ಆನಂದ್ 5:4 ಅಂತ ಇದೆ. ಓಕೆ, ದಿಸ್ ಈಸ್ ಪ್ರೆಸೆಂಟ್. ಓಕೆ, ಆ್ಯಂಡ್ 3 years ಎನ್ಸ್ ಅಂದರೆ ನಾನು ಹೇಳಿದ್ನಲ್ಲ, ಪ್ಲಸ್ ಬರ್ಕೊತೀನಿ. ಪ್ಲಸ್ 3 years ಎನ್ಸ್ ದ ರೇಷಿಯೋ ವಿಲ್ ಬಿ 11:9. ಬಟ್ ಆನಂದ್ಸ್ ಪ್ರೆಸೆಂಟ್ ಏಜ್ ಕ್ವಶನ್ ಮಾರ್ಕ್. ಪ್ರೆಸೆಂಟ್ ಏಜ್ ಆನಂದ್ ಅಂತ ಗೊತ್ತಿಲ್ಲ. ನಾವೇನು ಮಾಡ್ತೀವಿ ಇಲ್ಲಿ, ವಿ ಡೋಂಟ್ ನೋ ಎನಿ ಫಾರ್ಮುಲಾ. ನಮಗೆ ಫಾರ್ಮುಲಾ ಮರ್ತೋಗಿದೆ, ಹೆಂಗೆ ಮಾಡೋದು ಅಂತ. ನಾನು ಫಾರ್ಮುಲಾ ಯೂಸ್ ಮಾಡ್ತಾ ಇಲ್ಲ. ನಾವೇನು ಮಾಡ್ತೀವಿ, ಒಂದೊಂದೇ ಆಪ್ಷನ್ ಮೂಲಕ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಓಕೆ, ನೀವು ಪ್ರಾಕ್ಟೀಸ್ ಮಾಡಿದಷ್ಟು ತುಂಬ ಈಸಿ ಆಗುತ್ತೆ. ಒಂದೊಂದು ನಿಮಿಷಕ್ಕೆ ಒಂದೊಂದು ಸಾಲ್ವ್ ಮಾಡ್ಬೋದು ಆರಾಮಾಗೆ. ಫಸ್ಟ್ ನಾವೇನು ಮಾಡ್ತೀವಿ, 24 ತಗೋಣ. 24 ಏನಿದೆ
ಇಲ್ಲಿ ಕೇಳಿರೋದೇನು, ವಾಟ್ ಈಸ್ ಆನಂದ್ಸ್ ಪ್ರೆಸೆಂಟ್ ಏಜ್ ಅಂತ ಕೊಟ್ಟಿದ್ದಾನೆ. ದೀಸ್ ಆರ್ ಆಲ್ ಪ್ರೆಸೆಂಟ್ ಏಜಸ್ ಆಫ್ ಆನಂದ್. ಓಕೆ, ಪ್ರೆಸೆಂಟ್ ಏಜಸ್ ಆಫ್ ಆನಂದ್ 24 ಅಂತ ಗೊತ್ತು ನಮಗೆ. ಓಕೆ, ಬಟ್ ಟೋಟಲ್ ಏಜಸ್ ಆಫ್ ಆನಂದ್ and ಸಮೀರ್ ಗೊತ್ತಿಲ್ಲ ನಮಗೆ. ಓಕೆ, ಗೊತ್ತೇ ಇಲ್ಲ. ಏನು ಮಾಡಿದ್ರೆ ಆನಂದ್ ಮಾತ್ರ ಪರ್ಸೆಂಟೇಜ್ ಗೊತ್ತಿದೆ. ಅಂದರೆ ನಾವು ಆಪ್ಷನಲ್ಲಿರೋ ಪ್ರಕಾರ 24 ತೊಗೊತೀವಿ. 24 ಈಸ್ ಈಕ್ವಲ್ ಟು ವಿ ಡೋಂಟ್ ನೋ ಟೋಟಲ್ ಇಂಟು ರೇಷಿಯೋ ಗೊತ್ತಿದೆ. ಆನಂದ್ ರೇಷಿಯೋ ಎಷ್ಟು, 4 ಡಿವೈಡೆಡ್ ಬೈ 5 + 4 ಈಸ್ ಈಕ್ವಲ್ ಟು 9. ಸೊ ಟೋಟಲ್ ಈಸ್ ಈಕ್ವಲ್ ಟು 20 ಮಿನಿಟ್. ಓಕೆ, 24 ಇಂಟು 9 ಡಿವೈಡೆಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 4, 4 1 4 6 20, 6 9 50, 54. ದಿಸ್ ಇಸ್ ದ ಟೋಟಲ್ ಏಜ್. ಓಕೆ, ಟೋಟಲ್ ಏಜ್ 54 ಬಂದರೆ ಪ್ರೆಸೆಂಟ್ ಇನ್ನೊಬ್ಬ ಸಮೀರ್ ಏಜ್ ಏನಾಗುತ್ತೆ, 54 ಮೈನಸ್ 24. ಪರ್ಸೆಂಟೇಜ್ ಗೊತ್ತಲ್ಲ ನಮಗೆ ಆನಂದಿಂದು, ಮೈನಸ್ ಮಾಡಿದರೆ 0 3 30. ಓಕೆ, ಸಮೀರ್ ಆ್ಯಂಡ್ ಆನಂದ್ ಆ್ಯಸ್ ಪರ್ ಸಾಲ್ವ್ ಮಾಡಿರೋ ಪ್ರಕಾರ ಎಷ್ಟಾಯಿತು, 30:24. ಓಕೆ, ನೋಡಿ ರೇಷಿಯೋ ಏನು ಕೊಟ್ಟಿದ್ದಾನೆ, ಪ್ರೆಸೆಂಟೇಜ್ ರೇಷಿಯೋ 5:4. ನಮಗೆ 5:4 ರೇಷಿಯೋ ಬರುತ್ತಲ್ಲ ನೋಡ್ಕೋಬೇಕು. 6 5 30, 6 4 24 ಬಂತು. ಬಟ್ ಸಮ್ಟೈಮ್ಸ್ ಬೇರೆ ಆಪ್ಷನ್ಸ್ಗೂ ಈ ರೇಷಿಯೋ ಬರುತ್ತೆ. ನೆಕ್ಸ್ಟ್ ಏನು, ಓಕೆ, 3 years hence ದ ರೇಷಿಯೋ ವಿಲ್ ಬಿಕಮ್ 11:9 ಆಗುತ್ತೆ. 11:9 ಅಂದರೆ +3 ಮಾಡಿದರೆ ನಿಮಗೆ ಎಷ್ಟಾಗುತ್ತೆ, 33:27. ಸೊ ನೀವು ಇದು ರೇಷಿಯೋ ತೆಗೆದರೆ 11:9 ಬರುತ್ತೆ. ಓಕೆ, 3 1 3 3 1 3 3 9 is 27. This is the 24 is the correct answer for this question. ಓಕೆ, ಈಗಾಯಿತು. ನಾವು ಬೇರೆ ಆಪ್ಷನ್ ನೋಡಿದ್ರೂ ಬರ್ತೋ ಇಲ್ಲೋ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ 40 ತಗೊಳ್ಳೋಣ. 40 ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 9 ಡಿವೈಡೆಡ್ ಬೈ 4 4 1 0 90 ಬಂತು. ಟೋಟಲ್ ಏಜ್ 90. ಸೊ ಸಮೀರ್ ಏಜ್ ಏನಾಯಿತು, 90 ಮೈನಸ್ 40 ಈಸ್ ಆನಂದ್ಸ್ ಏಜ್ 40 ಅಂದರೆ 50 ಆಯಿತು. ಇದೇನಾಯಿತು, 50:40 0 0 ಹೋದರೆ 5:4. ಪ್ರೆಸೆಂಟ್ ಏಜ್ 5:4 ಅಂತ ಬಂತು ನಮಗೆ. ಇದು ಕೊಟ್ಟಿದ್ದಾನೆ, ಇದು ಬಂತು. ಮತ್ತೆ ಮುಂದೆ ಏನು ಮಾಡೋದು, ನೆಕ್ಸ್ಟು 3 years ಸೆನ್ಸ್ ಆದಮೇಲೆ ನೀವು ನೋಡಬೇಕು. 3 years ಸೆನ್ಸ್ ಆದಮೇಲೆ 53:43 ಆಗುತ್ತೆ. ಓಕೆ, 53:43 11:9 ಬರುತ್ತಾ, ಯಾವುದೇ ಕಾರಣಕ್ಕೂ 11:9 ಬರೋದಿಲ್ಲ. ಸೊ ದಿಸ್ ಈಸ್ ರಾಂಗ್. ಓನ್ಲಿ 24 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. 6 years ago the ratio of ages of ಕುನಾಲ್ ಆ್ಯಂಡ್ ಸಾಗರ್ ವಾಸ್ 6:5. ನೋಡಿ, 6 ವರ್ಷದ ಹಿಂದೆ ಕುನಾಲ್ ಮತ್ತು ಸಾಗರ್ ಏಜ್ ಏನಿತ್ತು, 6:5 ಇತ್ತು. 4 years hence the ratio of their ages will be 11:10. ವಾಟ್ ಈಸ್ ಸಾಗರ್ಸ್ ಪರ್ಸೆಂಟೇಜ್? ಅಂದರೆ 6 ವರ್ಷದ ಹಿಂದೆ ಕುನಾಲ್ ಆ್ಯಂಡ್ ಸಾಗರ್ದು 6:5 ರೇಷಿಯೋದಲ್ಲಿತ್ತು ಏಜಸ್ಸು. ಮತ್ತು 4 ವರ್ಷ ಆದಮೇಲೆ ಅವರ ಏಜ್ ಬಂದುಬಿಟ್ಟು 11:10 ಆಯಿತು. ಹಾಗಾದರೆ ಸಾಗರ್ ಪ್ರೆಸೆಂಟ್ ಏಜ್ ಏನು ಅಂತ ಕೇಳಿದ್ದಾನೆ. ಕುನಾಲ್ ಸಾಗರ್ ನೋಡಿ, 6 years ago their ages ratio 6:5. okay, and then 4 years hence their ages ratio is 11:10. ಸಾಗರ್ಸ್ ಪ್ರೆಸೆಂಟ್ ಏಜ್ ? ಇಷ್ಟು ಗೊತ್ತು ನಮಗೆ. ಓಕೆ, ಪ್ರೆಸೆಂಟೇಜ್ ಕೊಟ್ಟಿದ್ದಾನೆ, ಏಜ್ ಏನು ಕೊಟ್ಟಿದ್ದಾನೆ, ಸಾಗರ್ಸ್ ಪ್ರೆಸೆಂಟೇಜ್ ಎಲ್ಲ ಎಲ್ಲಿ ಕೊಟ್ಟಿದ್ದಾನೆ ನಮಗೆ, 16 ವರ್ಷ 18 ವರ್ಷ 20 ವರ್ಷ. ಮತ್ತು ಇದು ಯಾವುದೂ ಅಲ್ಲ, ನನ್ ಆಫ್ ದಿ
ನನ್ ಆಫ್ ದೀಸ್ ಆರ್ ನನ್ ಆಫ್ ದಿ ಅಬೋವ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸಾಗರ್ ಏಜ್ ಏನು ಇಲ್ಲಿ? ಫಸ್ಟ್ ನಾವೇನು ಮಾಡಬೇಕು, 16 ಇಯರ್ಸ್ ತಗೊಳ್ಳೋಣ. ಓಕೆ, 16 ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಸಾಗರ್. ಅಂದರೆ ಇಲ್ಲಿ ನಮಗೆ ರೇಷಿಯೋ, ಪ್ರೆಸೆಂಟ್ ರೇಷಿಯೋ ಕೊಟ್ಟಿಲ್ವಲ್ಲ, ಅವಾಗ ಏನು ಮಾಡ್ಕೋಬೇಕು ನಾವು, ಎಗೋ ರೇಷಿಯೋ ತೊಗೋಬೇಕು. ಎಗೋ ಅಂದರೆ ಯಾವಾಗಲೂ ನಮಗೆ 16ಗೆ -6 ಮಾಡಿದರೆ ಎಗೋ 6 ಇಯರ್ಸ್ ಎಗೋ ರೇಷಿಯೋ ಏನು ಏಜ್ ಬರುತ್ತೆ, 10 ಇಯರ್ಸ್. 6 ಇಯರ್ಸ್ ಎಗೋ ಸಾಗರ್ ಏನು ಏಜ್ ಇತ್ತು, 10 ಅಂತ ನಾವು ಕನ್ಸಿಡರ್ ಮಾಡಿದರೆ, ಫಾರ್ ಎಕ್ಸಾಂಪಲ್. ಓಕೆ, ಟೋಟಲ್ ತೆಗೆಯೋದಂಗೆ 10 ಇಂಟು ಲಾಸ್ಟ್ ಕ್ವಶನಲ್ಲಿ ಹೇಳಿದ್ನಲ್ಲ, 10 ಇಂಟು 11 ಕ್ರಾಸ್ ಮಲ್ಟಿಪ್ಲಿಕೇಶನ್, 11 ಡಿವೈಡೆಡ್ ಬೈ 5. 5 1s 5 2s 22 ಈಸ್ ಕುನಾಲ್ಸ್ ಏಜ್. 22 ಮೈನಸ್ 10 ಮಾಡಿದರೆ 2 1 12. ಸರಿ, ಇದು ಟೋಟಲ್ಲು. ಕುನಾಲ್ಸ್ ಏಜ್ ಬಂದ್ಬಿಟ್ಟು 12 ಆಯಿತು. ಇವಾಗ ಏನಾಯಿತು, 12:10. ಕುನಾಲ್ದು ಸಾಗರ್ದು 6 ವರ್ಷದಿಂದ 12 ವರ್ಷ ಮತ್ತು 10 ವರ್ಷ ಇತ್ತು. ಓಕೆ, ಪ್ರೆಸೆಂಟ್ ಗೇಜ್ ಏನು ಮಾಡ್ಬೇಕು ನಾವಿವಾಗ, ಇದು 6:5 ಬರುತ್ತಾ ನೋಡ್ಕೊಳ್ಳಿ. 6:5 ಬರುತ್ತಾ, 2 6 12, 2 5 15 ಬಂತು. ಓಕೆ, ನೆಕ್ಸ್ಟ್ ವಾಟ್ ಈಸ್ ದ ಪ್ರೆಸೆಂಟೇಜ್? ಈ ಪ್ರೆಸೆಂಟೇಜ್ ಏನಾಗುತ್ತೆ, +6 ಮಾಡ್ಬೇಕು ತಾನೆ. -6 ಮಾಡಿದಾಗ ನಾವೇನು ಮಾಡಬೇಕು, ಇಲ್ಲಿ +6 ಮಾಡಬೇಕು. 18 ಮತ್ತು 16 ವರ್ಷ ಬರುತ್ತೆ. ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಹದಿನೆಂಟು 16 ವರ್ಷ ಬರುತ್ತೆ. ಸೊ ಇನ್ನೊಂದು ಏನು ಕೇಳಿದ್ದಾನೆ, ನಾವು ಇನ್ನೊಂದು ರೇಷನ್ ನೋಡಬೇಕಲ್ಲ. 4 ಇಯರ್ಸ್ ಎನ್ಸ್, 4 ಇಯರ್ಸ್ ಆದಮೇಲೆ ನಾವು +4 ಮಾಡ್ಕೋಬೇಕು. ದಿಸ್ ವಿಲ್ ಬಿಕಮ್ 22, 20. 4 ಇಯರ್ಸ್ ಎನ್ಸ್ ದ ರೇಷಿಯೋ ವಿಲ್ ಬಿಕಮ್ 11:10 ಅಂತ ಕೇಳಿದ್ದಾನೆ. 11:10. 11:10 ಬರುತ್ತಾ ಇಲ್ಲಿ? 2 ಎಷ್ಟು, 2 ಬಂತು. ಸೊ ಕರೆಕ್ಟ್ ಆನ್ಸರ್ ಈಸ್ 16 ಇಯರ್ಸ್. ನೀವು ಬೇರೆದಕ್ಕೆ ಯಾವುದಕ್ಕಾದ್ರೂ ಮಾಡಲಿ, ಅದಕ್ಕೆ ಕರೆಕ್ಟ್ ಆನ್ಸರ್ ಬರೋದಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ ಒಂದ್ಸಲಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ನೆಕ್ಸ್ಟ್ ಕ್ವಶನ್. ಅಟ್ ಪ್ರೆಸೆಂಟ್ ದ ರೇಷಿಯೋ ಬಿಟ್ವೀನ್ ದ ಏಜಸ್ ಆಫ್ ಅರುಣ್ ಆ್ಯಂಡ್ ದೀಪಕ್. ಅಂದರೆ ಪ್ರೆಸೆಂಟ್ ಏಜ್ ಕೇಳಿದ್ದಾನೆ ನೋಡಿ. ಅಟ್ ಪ್ರೆಸೆಂಟ್ ದ ರೇಷಿಯೋ ಆಫ್ ಅರುಣ್ ಆ್ಯಂಡ್ ದೀಪಕ್ 4:3 ಆಫ್ಟರ್ 6 ಇಯರ್ಸ್. 6 ವರ್ಷ ಆದಮೇಲೆ ಅರುಣ್ ಏಜ್ ವಿಲ್ ಬಿ 26 ಇಯರ್ಸ್. ವಾಟ್ ಈಸ್ ದ ಏಜ್ ಆಫ್ ದೀಪಕ್ ಅಟ್ ಪ್ರೆಸೆಂಟ್? ಇಲ್ಲ ಏನು ಕೇಳಿದ್ದಾನೆ, ಪ್ರೆಸೆಂಟ್ ಏಜ್ ಏನಿದೆ ಅರುಣ್ ಆ್ಯಂಡ್ ದೀಪಕ್ದು ರೇಷಿಯೋ 4:3 ಇದೆ. 6 ವರ್ಷ ಆದಮೇಲೆ ಅರುಣ್ ಏಜು 26 ಇರುತ್ತೆ. ಮತ್ತು ದೀಪಕ್ದು ಪ್ರೆಸೆಂಟ್ ಏಜ್ ಏನಂತ ಕೇಳಿದ್ದಾನೆ. ಬರ್ಕೊಳ್ಳೋಣ. ಅರುಣ್ ದೀಪಕ್ ಎಷ್ಟು, 4:3. ಯಾವುದು, ಪ್ರೆಸೆಂಟ್. ಓಕೆ, 6 ಇಯರ್ಸ್ ಹೆನ್ಸ್ ಆದಮೇಲೆ ಅರುಣ್ ವಿಲ್ ಬಿ 26 ಇಯರ್ಸ್. ಓಕೆ, ದೀಪಕ್ಸ್ ಪ್ರೆಸೆಂಟ್ ಏಜ್ ಕಂಡುಹಿಡಿಬೇಕು. ಓಕೆ, ಇಲ್ಲಿ ಆನ್ಸರ್ ಏನು ಕೊಟ್ಟಿದ್ದಾನೆ, ಎಲ್ಲ ದೀಪಕ್ಸ್ ಪ್ರೆಸೆಂಟೇಜೇ ಇದೆ. ಸೊ ನಾವು ಈಗ 12 ವರ್ಷ ಅಂತ ತಗೊಳ್ಳೋಣ. ಫಸ್ಟ್ ದೀಪಕ್ಸ್ ಪ್ರೆಸೆಂಟೇಜ್ ಏನು 12 ವರ್ಷ ಅಂತ ಇದೆ. ಸೊ ಆ್ಯಸ್ ಫಾರ್ ದ ರೇಷಿಯೋ ಫಾರ್ಮುಲಾ ಗೊತ್ತಲ್ಲ ನಿಮಗೆ, ಅದರ ಪ್ರಕಾರ ಮಾಡಿದರೆ ಟೋಟಲ್ ಕಂಡುಹಿಡಿಯೋದು 12 ಇಂಟು 7 ಡಿವೈಡೆಡ್ ಬೈ 3. 3 4 12, 7 4 7 14 28 ವರ್ಷ ಆಯಿತು. ಇಲ್ಲಿ ಟೋಟಲ್ ಎಷ್ಟು ಬಂತು, 28 ಆಯಿತು. 28ಅಲ್ಲಿ 12 ವರ್ಷ ಮೈನಸ್ ಮಾಡಿದರೆ 6 1 16 ಇಯರ್ಸ್ ಆಯಿತು. ನಮಗೇನಾಯ್ತು ಇಲ್ಲಿ, ಅರುಣ್ದು 16 ವರ್ಷ ಬಂತು, ದೀಪಕ್ದು 12 ವರ್ಷ ಪ್ರೆಸೆಂಟೇಜ್. ನೋಡೋಣ ಇದು 4:3 ರೇಷಿಯೋ ಬರುತ್ತೋ ಇಲ್ಲ ಅಂತ.
4 4 16, 4 3 12, 4:3 ಬಂತು. ಬಟ್ ಇನ್ನೊಂದು ನಮಗೇನು ಸ್ಯಾಟಿಸ್ಫೈ ಆಗಬೇಕು, ಆಫ್ಟರ್ 6 ಇಯರ್ಸ್ ದ ಏಜ್ ಅರುಣ್ಸ್ ಏಜ್ ವಿಲ್ ಬಿ 26 ಇಯರ್ಸ್. ನೋಡಿ ಇಲ್ಲಿ ಅರುಣ್ ಏಜ್ 16 ಇದೆ. ಆಫ್ಟರ್ 6 ಇಯರ್ಸ್ 26 ಆಗುತ್ತಾ? ಇದು 22 ಆಗುತ್ತೆ. ಸೊ ದಿಸ್ ಇಸ್ ದ ರಾಂಗ್ ಆನ್ಸರ್. ಓಕೆ ಓಕೆ, ನೆಕ್ಸ್ಟ್ ನೋಡೋಣ. 15 ತಗೊಳ್ಳೋಣ. 15 ಟೋಟಲ್ ತಗೋಬೇಕಂದ್ರೆ 15 ಇಂಟು 7 ಡಿವೈಡೆಡ್ ಬೈ 3. 3 5 15, 7 5 35. ದಿಸ್ ಇಸ್ ದ ಟೋಟಲ್. 35 ಮೈನಸ್ 15 0 2 20 ಅರುಣ್ದು 15 ಬಂದ್ಬಿಟ್ಟು ದೀಪಕ್ ಪರ್ಸೆಂಟೇಜ್. ಓಕೆ ಓಕೆ, ದಿಸ್ ವಿಲ್ ಸ್ಯಾಟಿಸ್ಫೈಡ್. 4:3 ಸ್ಯಾಟಿಸ್ಫೈ ಮಾಡುತ್ತಾ ನೋಡೋಣ. 5 4 20, 5 3 15. ಸೊ ಫಸ್ಟ್ ಕಂಡೀಷನ್ನು ಸ್ಯಾಟಿಸ್ಫೈ ಆಗುತ್ತೆ, ಪ್ರೆಸೆಂಟ್ ರೇಷಿಯೋ. ಆಫ್ಟರ್ 6 ಇಯರ್ಸ್ ನೋಡೋಣ. ಆಫ್ಟರ್ 6 ಇಯರ್ಸ್ ಅರುಣ್ ಸೇಸ್ 26 ಆಗುತ್ತಾ? 20 + 6 26. ಸೊ ದಿಸ್ ವಿಲ್ ಸ್ಯಾಟಿಸ್ಫೈ. ಸೊ ಕರೆಕ್ಟ್ ಆನ್ಸರ್ ಈಸ್ 15 years. Okay, next. The present age of 3 persons is proportions in proportions 4:7:9. 3 ಜನದ್ದು ಪ್ರಪೋರ್ಷನ್ ಕೊಟ್ಟಿದ್ದಾನೆ 4:7:9. ಓಕೆ, ಆಫ್ಟರ್ 8 years ago 8 ವರ್ಷ ಹಿಂದೆ ದ ಸಮ್ ಆಫ್ ದೇರ್ ಏಜಸ್ ವಾಸ್ 56. 8 ವರ್ಷದಿಂದ ಅವ್ರದ್ದು ಏಜ್ ಏನಿತ್ತು? 56 ಇತ್ತು. ಪ್ರೆಸೆಂಟ್ ಏಜ್ ಇಸ್ ಇನ್ ಇಯರ್ಸ್. ಪ್ರೆಸೆಂಟ್ ಏಜ್ ಏನಿದೆ ಅಂತ ನಾವು ಕಂಡುಹಿಡಬೇಕು. ನೋಡಿ ಇದು ಎಷ್ಟು ಸಿಂಪಲ್ ಇದೆ ಅಂತ ಹೇಳ್ತೀನಿ. ನೋಡಿ ಇವಾಗ ಪ್ರೆಸೆಂಟ್ ಏಜು 4:7:9 ಪ್ರೊಪೋರ್ಷನ್ ಕೊಟ್ಟಿದ್ದಾನೆ. ಮತ್ತು ನಮಗಿಲ್ಲಿ ಏಜಸ್ ಕೊಟ್ಟಿದ್ದಾನೆ. ನೋಡಿ 4:7:9 ಯಾವ್ದು ಬರುತ್ತೋ ಅದೇ ಆನ್ಸರು. ಎಲ್ಲದಕ್ಕೂ ಬರುತ್ತಾ ನೋಡೋಣ. ಇದಕ್ಕೆ 4 ಬರುತ್ತಾ? 2 4 8, 2 5 2 10 ಬರುತ್ತೆ. 2 4 8. ಸೊ 2 5 7 ಬರುತ್ತೆ. ಇದು ಬರಲ್ಲ, ಒಬೆ ಆಗಲ್ಲ. ಓಕೆ, ಸೆಕೆಂಡ್ ಒನ್ 4 4 16, 4 7 28, 4 9 36. ದಿಸ್ ವಿಲ್ ಒಬೆ ದಿಸ್ ಒನ್. ಈ ಪ್ರೊಪೋರ್ಷನ್ ಬರುತ್ತೆ. ಓಕೆ, ಇದನ್ನು ಬರಲ್ಲ. 5 4 20, 5 7 5 9. ಇದನ್ನು ಬರುತ್ತೆ. ನೋಡಿ ಇದನ್ನು ಬರುತ್ತೆ. ಸೊ ಇವೆರಡು ಬರ್ತಾ ಇದೆ. ಇದು ಎಲಿಮಿನೇಟ್ ಆಗಿದೆ. ಇವಾಗ ನೀವೇನು ಮಾಡ್ತೀರಾ? ಈ ಎಲ್ಲ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 8 years ago ದ ಸಮ್ ಆಫ್ ದ ಏಜ್ ವಾಸ್ 56 ಕೊಟ್ಟಿದ್ದಾನೆ. ಇವೆಲ್ಲ ಆ್ಯಡ್ ಮಾಡಿಬಿಟ್ಟು 8 ವರ್ಷದ 8 ನೀವು ಮೈನಸ್ ಮಾಡಿದರೆ 56 ಬಂದರೆ ಅದೇ ಕರೆಕ್ಟ್ ಆನ್ಸರ್. ನೋಡೋಣ. ಹದಿನಾರು 28 36 6 12 12 8 22 3 4 5 6 7 80 ಆಯಿತು. 80 ಇಯರ್ಸ್ ಹೇಗೋ ಅಂದರೆ ಮೂರು ಜನದ್ದು 8 ಇಯರ್ಸ್ ತೊಗೋಬೇಕು ತಾನೆ. 24 ವರ್ಷ ಆಗುತ್ತೆ ಟೋಟಲ್ಲು. ಸೊ 24 ಮೈನಸ್ ಮಾಡಿದರೆ ನಿಮಗೆ 10ರಲ್ಲಿ 4 ಹೋದರೆ 6, 7ರಲ್ಲಿ 2 ಹೋದರೆ 5, 56 ಬಂತು. ಓಕೆ, ಸಿಮಿಲರ್ಲಿ ಇದು ನೋಡೋಣ. 20 30 35 ಮತ್ತು 45. ಓಕೆ, 0 1 5 6 7 8 9 10 ಬಂತು. ಸೊ ನಿಮಗೆ 24 ಮೈನಸ್ ಮಾಡಿದರೆ ಎಷ್ಟು ಬರುತ್ತಿದ್ದು? 56 ಬರೋದಿಲ್ಲ. $76 ಬರುತ್ತೆ. ಸೊ ಕರೆಕ್ಟ್ ಆನ್ಸರ್ ಈಸ್ ದಿಸ್ ಒನ್. ಓಕೆ, ನಾವು ಈ ಸೆಷನ್ನ ಇಲ್ಲಿ ವೈಂಡ್ ಅಪ್ ಮಾಡೋಣ. ನೆಕ್ಸ್ಟ್ ಸೆಷನಲ್ಲಿ ಇನ್ನೂ ಕೆಲವು ಪ್ರಾಬ್ಲಮ್ಸ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಆಲ್.